ಜೊತೆಗಿರ್ತಕ್ಕಂಥ ಸಂಗಾತಿಗಳು ಫೋನನ್ನು ಮುಚ್ಚಿಡ್ತಾ ಇದ್ದರೆ, ಹೈಡ್ ಮಾಡ್ತಾ ಇದ್ದರೆ ಏನರ್ಥ? ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಅವ್ರ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬ್ರೋ, ನನ್ನ ಹುಡುಗನ ಫೋನ್ ನಾನು ಕೇಳಿದ್ರೆ ಅವ್ನು ಯಾವುದೇ ಕಾರಣಕ್ಕೆ ನನಗೆ ಫೋನನ್ನು ಕೊಡಲ್ಲ, ಹೈಡ್ ಮಾಡ್ತಾನೆ. ಸಪೋಸ್ ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳಿದ್ರೆ, ನನಗೆ ನೀನು ಡೌಟ್ ಪಡ್ತಿದ್ಯಾ, ಡೌಟ್ ಪಡ್ತಿರೋದು ನನಗೆ ಇಷ್ಟ ಆಗಲ್ಲ ಅಂತ ಅವ್ನು ಹೇಳ್ತಾನೆ. ಬ್ರೋ, ಇದೇನು ಅಂತ ಅವರು ಕೇಳ್ತಾ ಇದ್ದಾರೆ. ಆ ಕೇಳಿರ್ತಕ್ಕಂಥ ಪ್ರಶ್ನೆನೂ ಕೂಡ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬಹುದು. ಓಕೆ, ಹುಡುಗಿ ಫೋನನ್ನು ಕೊಡ್ತಾ ಇದ್ದಾಳೆ, ತಗೋಪ್ಪ ನೋಡ್ಕೊ ಅಂತೇಳಿ. ಹುಡುಗನಿಗೆ ಕೇಳಿದ್ರೆ ರೀಸನ್ ಕೊಡ್ತಾ ಇದ್ದ, ನಂಗೆ ನೀನು ಡೌಟ್ ಪಡ್ತಿರೋದು ನನಗೆ ಇಷ್ಟ ಆಗಲ್ಲ ಅಂತೇಳಿ. ಸೊ ಇಲ್ಲಿ ಸಂಗಾತಿಗಳ ಮಧ್ಯೆ ಈ ಥರ ನಡೆದಾಗ ಒಬ್ಬರು ಫೋನ್ ಕೊಡ್ತಾರೆ, ಇನ್ನೊಬ್ರು ಫೋನ್ ಕೊಡಲ್ಲ, ಫೋನ್ ಹೈಡ್ ಮಾಡ್ತಾರೆ ಅಂತ ಹೇಳಿದ್ರೆ ಏನಿರ್ಬೋದು ಇದ್ರ ಉತ್ತರ? ನೋಡಿ, ನಾವು 1975, 80, 95, ಸೊ ಈ ಒಂದು ಇಸ್ವಿನಲ್ಲಿ ಆವಾಗ ಪತ್ರಗಳ ಮುಖಾಂತರ ಎಲ್ಲೋ ಒಂದು ಕಡೆ 70, 80 ಇಸ್ವಿನಲ್ಲಿ ಪತ್ರಗಳ ಮುಖಾಂತರ ನಾವು ಸಂದೇಶವನ್ನು ರವಾನೆ ಮಾಡ್ತಾ ಇದ್ವಿ. ಕರೆಕ್ಟ್. ಈಗ ಟೆಕ್ನಾಲಜಿ ತುಂಬ ಬೆಳೆದಿದೆ. ನಮಗೆ ಇಲ್ಲೇ ಕೂತ್ಕೊಂಡು ಔಟ್ ಆಫ್ ಕಂಟ್ರಿ ತನಕನೂ ಕೂಡ ರೀಚ್ ಆಗ್ಬೋದು. ನಾವು ಯಾವುದೋ ಬೇರೆ ಒಂದು ದೇಶದವ್ರ ಜೊತೆಗೂ ಕೂಡ ನಾವು ಮಾತಾಡ್ಬೋದು. ಅಷ್ಟು ಟೆಕ್ನಾಲಜಿ ಮುಂದೆ ಇದೆ. ಕರೆಕ್ಟ್. ಒಂದು ಫೋನ್ ಮುಖಾಂತರ ನಾವು ಸಂಬಂಧನ ಬಿಲ್ಡ್ ಮಾಡ್ಬೋದು. ಅದೇ ಫೋನ್ ಮುಖಾಂತರ ಒಬ್ರಿಗೆ ಚೀಟು ಮಾಡ್ಬೋದು. ಅದೇ ಫೋನ್ ಮುಖಾಂತರ ಒಬ್ಬರನ್ನ ಹಾಳು ಕೂಡ ಮಾಡ್ಬೋದು. ಅಂದರೆ ಸಂಬಂಧ ಹಾಳು ಮಾಡ್ಕೋಬೋದು. ಅಷ್ಟು ಇದೆ. ನೋಡಿ, ಫೋನ್ ಕೊಡದೇ ಇರೋದ್ರ ಉದ್ದೇಶ ಏನು? ಈಗ ನಮಗೆ ಒಂದು ಸಂಬಂಧ ಅಂದಮೇಲೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಕರೆಕ್ಟ್ ಅಲ್ವಾ? ಟ್ರಾನ್ಸ್ಪರೆಂಟ್ ಅಂದರೆ ಏನು? ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂದಮೇಲೆ ಹೆದರೋ ಅವಶ್ಯಕತೆ ಇಲ್ಲ. ಅಂದಮೇಲೆ ಫೋನ್ ಕೊಡಬಹುದು ನಾವು. ಈಗ ನಾವು ಫೋನನ್ನು ಹೈಡ್ ಮಾಡ್ತೀವಿ, ಇದರ ಅರ್ಥ ಏನು? ನನಗೆ ನೀನು ಅನುಮಾನ ಪಡ್ತಿದ್ಯಾ, ಹಂಗೆ ನೋಡಬೇಡ ಅಂದರೆ ನೀವು ಜಸ್ಟ್ ಒಂದು ರೀಸನ್ ಕೊಡ್ತಿದ್ರ ಅಷ್ಟೇ. ಏನು? ನೆಪ, ಡೌಟು ಅನ್ನೋ ನೆಪ. ಆ ಡೌಟನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಫೋನ್ ಕೇಳ್ತಾ ಇದ್ದಾರೆ ಅವರು. ನೀವು ಕೊಡ್ತಿಲ್ಲ ಅಂದಾಗ ಆ ಡೌಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ರೈಟ್. ಯಾವತ್ತೂ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಫೋನಿಂದ ಹಿಡ್ಕೊಂಡು ನಿಮ್ಮ ವಿಚಾರಗಳಿಂದ ಹಿಡ್ಕೊಂಡು ಎಲ್ಲನೂ ಕೂಡ ಕ್ಲಿಯರ್ ಆಗಿರಬೇಕು. ಅವ್ರಿಗೆ ಅನುಮಾನ ಇರುತ್ತೆ ಅಂದ್ಕೊಳ್ಳಿ, ತೊಗೊಳ್ಳಿ, ನೋಡ್ಕೊಳ್ಳಿ, ಬೇಕಾದ್ರೆ ಇಟ್ಕೊಳ್ಳಿ ನಿಮ್ಮ ಹತ್ರ. ನಿಮ್ಮದು ಫೋನ್ ಹಾಗೆ ಇರಬೇಕು, ನಿಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿದು ಹಾಗೆ ಇರಬೇಕು. ಇಲ್ಲಿ ನೀವು ಯಾವುದೇ ವಿಚಾರಗಳನ್ನು ನೀವು ಮುಚ್ಚಿಟ್ಟಾಗ ಅಲ್ಲಿ ನಿಮ್ಮಲ್ಲಿ ಅಪನಂಬಿಕೆ ಶುರು ಆಗುತ್ತೆ. ನಂಬಿಕೆ ಅನ್ನೋದು ಹಾಳಾಗ್ತಾ ಹೋಗುತ್ತೆ. ನಂಬಿಕೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾವ ರಿಲೇಷನ್ಶಿಪ್ಪಲ್ಲಿ, ಎಸ್ಪೆಷಲಿ ಲವ್ವರ್ಸ್, ಗಂಡ ಹೆಂಡತಿ ಮಧ್ಯೆ ಫೋನನ್ನು ಹೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೇಳ್ತಿದ್ದೀನಿ, ಅಲ್ಲಿ ಒಂದು ಚೀಟಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಇವತ್ತಿಗೆ ಅಫೇರ್ಗಳಾಗಲಿ ಇರ್ತವೆ, ರಾಂಗ್ ಕನೆಕ್ಷನ್ ಬಿಲ್ಡ್ ಆಗ್ತಿರುತ್ತೆ ಫೋನಿಂದ ಎಲ್ಲೋ ಒಂದು ಕಡೆಗೆ. ಆ್ಯಂಡ್ ಹಂಗಿಲ್ಲ ಅಂದಮೇಲೆ ಹೆದರೋ ಅವಶ್ಯಕತೆ ಯಾಕೆ? ಹಂಗಿಲ್ಲ ಅಂದಮೇಲೆ ಫೋನ್ ಕೊಡೋಲ್ಲ ನಾನು, ನನ್ನ ಫೋನ್ ಮುಟ್ಟಬೇಡಿ, ಡೌಟ್ ಅದೆಲ್ಲ ಬೇಡ. ಅವ್ರಿಗೆ ರೈಟ್ಸ್ ಇರುತ್ತೆ. ಕರೆಕ್ಟ್. ಅವರು ಮದುವೆ ಆಗಿರ್ತಾರೆ, ನಂತರನೇ ಅವರು ಟ್ರಾನ್ಸ್ಪರೆಂಟ್ ಆಗಿರಬೇಕು, ನನಗೆ ಚೀಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನೋಡ್ತಿರ್ತಾರೆ, ಅಥವಾ ಒಂದು ಪ್ರೀತಿ ವಿಚಾರಕ್ಕೆ ನೋಡ್ತಿರ್ತಾರೆ. ಅವ್ರಿಗೆ ರೈಟ್ಸ್ ಇರುತ್ತೆ ಅಂದಮೇಲೆ ನೋಡಲಿ. ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ನೀವಲ್ಲಿ ಏನದು ಫೋನನ್ನು ಹೈಡ್ ಮಾಡೋ ಅವಶ್ಯಕತೆ ಬೀಳಲ್ಲ. ನೀವು ತಪ್ಪು ಮಾಡಿದಾಗಲೇ ಭಯ ಪಡ್ತೀರಾ, ಕಾರಣಗಳನ್ನು ಕೊಡೋಕ್ಕೆ ಶುರು ಮಾಡ್ತೀರಾ. ಎಸ್ ಆರ್ ನೋ? ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಎಷ್ಟು ನಾನು ಆಡ್ತಕ್ಕಂಥ ಮಾತುಗಳಲ್ಲಿ ಎಲ್ಲೋ ಒಂದು ಕಡೆ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ಆಲ್ಮೋಸ್ಟು ಕರೆಕ್ಟ್. ಈಗ ನಾನು ಮಾತಾಡ್ತಕ್ಕಂಥ ಮಾತುಗಳಲ್ಲಿ ನಿಮಗೇನಾದರೂ ನಿಮಗೆ ಇಲ್ಲ ಸತ್ಯ ಮಾತಾಡ್ತಿಲ್ಲ, ಸುಳ್ಳು ಅದನ್ನು ಕಮೆಂಟ್ ಮಾಡಿ ತಿಳಿಸಿ, ನೋ ಪ್ರಾಬ್ಲಮ್. ಬಟ್ ಇವತ್ತಿಗೆ ಒಂದು ರಿಲೇಷನ್ಶಿಪ್ ಉಳಿಬೇಕಂದ್ರೆ ಮೇಜರಾಗಿ ನೀವು ಫೋನನ್ನು ಹೈಡ್ ಮಾಡೋಕ್ಕೆ ಹೋಗ್ಬೇಡಿ. ಟ್ರಾನ್ಸ್ಪರೆಂಟ್ ಆಗಿರಿ, ತಪ್ಪೇ ಮಾಡಿದ ಅಂದಮೇಲೆ ಮತ್ತೆ ಯಾಕೆ ಹೆದರುವಂಥ ಅವಶ್ಯಕತೆನೇ ಬೀಳಲ್ಲ ಅಲ್ಲಿ. ಓಕೆ. ಸೊ ಅವನ ಕಾರಣಕ್ಕೋಸ್ಕರ ಯಾವ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಫೋನ್ಗಳನ್ನು ಹೈಡ್ ಮಾಡ್ಕೊಳ್ತಿದ್ದಾರೆ 101% ಸಮಥಿಂಗ್ ಚೀಟಿ ಏನೋ ನಡೀತಾ ಇದೆ, ಹೋಗ್ತಾ ಇದೆ ಅಂತ ಅರ್ಥ. ಅಲ್ಲಿಗೆ ನೀವು 100%, ಯಾಕಂದರೆ ಇವತ್ತಿಗೆ ಕುತ್ಕೊಂಡು ಎಲ್ಲೋ ಕೂತಿರೋನು ಕೂಡ ಕನೆಕ್ಟ್ ಆಗ್ಬೋದು ಬಿಕಾಸ್ ಆಫ್ ಟೆಕ್ನಾಲಜಿ, ಬಿಕಾಸ್ ಆಫ್ ಫೋನ್. ಹೈಡ್ ನೀವೇ ಆ ಒಂದು ಸಂಬಂಧದಲ್ಲಿ ನಂಬಿಕೆನ ಸಾಯಿಸ್ತಿದ್ರೆ ಫೋನನ್ನು ಹೈಡ್ ಮಾಡಿ. ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ. ನೀವು ತಪ್ಪೇ ಮಾಡಿದ ಮೇಲೆ ಯಾಕೆ ಅವ್ರ ಕಡೆ ಫೋನೇ ಕೊಟ್ಬಿಡಿ, ನೋ ಪ್ರಾಬ್ಲಮ್. ಓಕೆ ಸ್ನೇಹಿತರೆ, ಸಂಗಾತಿಗಳು, ನಿಮ್ಮ ಜೊತೆಗಿರ್ತಕ್ಕಂಥ ಸಂಗಾತಿಗಳು ಈ ಥರ ಹೈಡ್ ಮಾಡ್ತಾ ಇದ್ದರೆ ನೀವು ಕೂಡ ಎಚ್ಚರಾಗಿ ಅಂತ ಹೇಳ್ತಾ, ಈ ಟಾಪಿಕ್ ಬಗ್ಗೆ ನಿಮಗೇನು ಅನ್ನಿಸ್ತು, ಅವಶ್ಯಕತೆ ಇತ್ತ ಟಾಪಿಕ್ಕು ಅಥವಾ ಮಾಡಬಾರ್ದಿತ್ತ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ದಯವಿಟ್ಟು ವಿಡಿಯೋನ ಯಾರೆಲ್ಲ ನೋಡಿದ್ದೀರಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ನಮಗೆ ಸಪೋರ್ಟ್ ಮಾಡಿ. ಇದೇ ಥರದ ಸುಮಾರು ವಿಡಿಯೋಗಳು ಬರುತ್ತಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.